ಬಳ್ಳಾರಿ ಜಿಲ್ಲಾ ಬಳ್ಳಾರಿ ತಾಲೂಕು ಕನೇಕಲ್ ರೋಡ್ ಕನೇಕಲ್ ಬಸ್ ಸ್ಟ್ಯಾಂಡ್ ಆಂಧ್ರಾಳ ರಸ್ತೆ ಹತ್ತಿರ ಗೋಶಾಲೆ ರಾಧಿ ಗೋ ಸೇವಾ ಸಮಿತಿ ಟ್ರಸ್ಟ್ ಇರುತ್ತದೆ. ಈ ಗೋಶಾಲೆಯಲ್ಲಿ ಸುಮಾರು ಸಾವಿರಾರು ಹಸುಗಳು ಇದ್ದು, ಈ ಹಸುಗಳಿಗೆ ಮೇವು, ನೀರು ಮತ್ತು ತರಕಾರಿ, ತಿಂಡಿ ತಿನಿಸುಗಳು, ಕಾಳು ಇವೆಲ್ಲವನ್ನ ಆಹಾರವನ್ನಾಗಿ ತಿನ್ನಿಸಿ ಮತ್ತು ಹಾಲು ಕೊಡುವ ಹಸುಗಳಿಗೆ ಮೆಕ್ಕೆಜೋಳ, ಹುರುಳಿ, ತೊಗರಿ, ಅಲಸಂದೆ, ಸಜ್ಜೆ, ಹಾಲು ಉತ್ಪಾದನೆಯಾಗುವ ಕಾಳುಗಳನ್ನು ನೆನೆ ಹಾಕಿ ತಿನ್ನಿಸಿ ಸಣ್ಣ ಕರುಗಳಿಗೆ ಹಸುಗಳಿಗೆ ಹಾಲು ಉತ್ಪಾದನೆ ಹೆಚ್ಚಿಸಲು ಲಾಲ್ ಸಿಂಗ್ ಟ್ರಸ್ಟ್ ಇವರು ರಾಜಸ್ಥಾನ ಮೂಲದ ಶೇಟುಗಳು ಇವರೆಲ್ಲರೂ ಸೇರಿ ಗೋಶಾಲೆಯನ್ನ ತನ್ನ ಸ್ವಂತ ವೈಯಕ್ತಿಕ ಸಹಾಯದಿಂದ ಧರ್ಮದ ದಾರಿ ತೋರಿದ್ದಾರೆ. ಬಾಯಿಲ್ಲದ ಬಸವ ನನಗೆ ಇಂತಹ ಕಾರ್ಯವನ್ನ ಮಾಡಿರುವುದು ಶ್ಲಾಘನೀಯ ಎಂದು ತಿಳಿಯಬೇಕು ಮತ್ತು ಎಲ್ಲ ಧರ್ಮದ ಬಡ ಮಕ್ಕಳಿಗೆ ಪುಸ್ತಕ, ಪೆನ್ನು, ಟ್ಯೂಷನ್ ಲಾಲ್ ಸಿಂಗ್ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಒದಗಿಸಲಾಯಿತು. ಹಾದಿ ಬೀದಿಗಳಲ್ಲಿ ಇರುವ ನಿರ್ಗತಿಕರಿಗೆ ಊಟದ ವ್ಯವಸ್ಥೆ, ಟಿಫಿನ್ ವ್ಯವಸ್ಥೆ, ಬೆಡ್ಶೀಟ್ ವ್ಯವಸ್ಥೆ ಸಹಾಯ ಮಾಡಿ ಸತ್ಕಾರ್ಯವನ್ನ ಮಾಡಿದ್ದಾರೆ. ಇಂತಹ ಒಂದು ಕಾರ್ಯ ಸಾಧನೆಗೆ ಇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕು. ಗೋಶಾಲೆಗೆ ಸರ್ಕಾರದ ವತಿಯಿಂದ ಅನುದಾನ ಬಿಡುಗಡೆ ಮಾಡಬೇಕು ಮತ್ತು ಹಸುಗಳಿಗೆ ಕಾಯಿಲೆ ಬಂದು ಹಸುಗಳು ಸತ್ತರೆ ಅಂತಹ ಹಸುಗಳನ್ನ ಹಾದಿ ಬೀದಿಯಲ್ಲಿ ಬಿಸಾಡಬಾರದು. ಅಲ್ಲದೆ ಗೋಗೋಸ್ಕರ ವಿದ್ಯುತ್ ಉಪಕರಣ ಘಟಕವನ್ನ ಮಾಡಿ ಆ ಘಟಕದಲ್ಲಿ ಸತ್ತಂತಹ ಹಸುಗಳನ್ನ ಭಸ್ಮತ್ತರ ಮಾಡಿ ಎಲ್ಲ ನಾಗರಿಕರಿಗೆ ಆ ಭಸ್ಮವನ್ನ ಹಣೆ ಮೇಲೆ ಧರಿಸಲು ಕೊಡಬೇಕು ಮತ್ತು ಇದು ಒಂದು ಪುಣ್ಯದ ಕೆಲಸ ಎಂದು ಹೇಳಿದರು. ಬಳ್ಳಾರಿ ಗೋಶಾಲೆ ಅಂತಂದು ರಾಜಸ್ಥಾನ ಮೂಲದಿಂದ ಬಂದು ಗೋಮಾತಾ ಅಂತಂದ್ರೆ ಅದಕ್ಕಿಂತ ಮೇಲ್ವತ್ತು ಯಾವುದೂ ಇಲ್ಲ. ಅಂತಹ ಒಂದು ಕಾರ್ಯದಲ್ಲಿ ನಡೆಸಿದ್ದಾರೆ ಅಂತಂದರೆ ಸರ್ಕಾರ ಅರ್ಥ ಮಾಡ್ಕೋಬೇಕು. ಬೇಕಾದಂಥ ಯಾರೇ ಆಗಿರಲಿ ಇಲ್ಲಿ ಬಂದು ಅವರಿಗೆ ಸಹಾಯ ಮಾಡೋದಾಗಲಿ ಇವೆಲ್ಲ ಏನಾಯಿತು ಅಂತ ನೋಡಬೇಕು. ಮತ್ತು ಇದೇ ಅಲ್ಲ, ಯಾವುದೇ ಧರ್ಮವಾಗಿರಲಿ ಆ ಧರ್ಮದಲ್ಲಿ ಅವರಿಗೆ ಯಾವುದೇ ಬೆಡ್ಶೀಟ್ ಆಗಿರಲಿ ಮತ್ತು ಉಪಹಾರ ಆಗಿರಲಿ ಎಲ್ಲ ಮಾಡಿ ಈ ಆ ಗೋಶಾಲೆಯಲ್ಲಿ ಪ್ರತಿ ತಿಂಗಳು ಏಕಾದಶಿ ಆಗಲಿ, ಹುಣ್ಣಿಮೆ ಆಗಲಿ ಸೇವೆಗೆ ಬರ್ತಿರ್ತೀವಿ. ಕಾಯಿ ಆರೈಕೆಗಾಗಿ ಶ್ರಮದಾನ ಮಾಡ್ತೀವಿ. ಅವ್ರ ಚಿಕಿತ್ಸೆಗಾಗಿ ಏನಾದರೂ ಔಷಧಿ, ಇನ್ನು ಆಹಾರದಲ್ಲಿ ಏನೇನು ಬೇಕು ಎಲ್ಲ ನಾಗರಿಕರ ಮತ್ತು ರಾಧೆ ಸಮಿತಿಯವರು, ಹಿರಿಯ ನಾಗರಿಕರು, ಮಕ್ಕಳು ಎಲ್ಲ ಸೇವೆ ಸಲ್ಲಿಸ್ತೀವಿ. ಇದರಲ್ಲಿ ನಾವು ಎಲ್ಲರನ್ನೂ ಪಾಲ್ಗೊಂಡು ಯಾವುದೇ ಭೇದ ಭಾವನೆ, ಜಾತಿ ಮತ ಭೇದ ಇಲ್ಲದಂಗೆ ಎಲ್ಲರಿಗೆ ಸೇರಿಸಿ ಸೇವೆ ಮಾಡ್ತಾರೆ. ಅವರು ತಾನಾಗಿ ವಾಲಂಟಿಯರಾಗಿ ಸೇವೆ ಸಲ್ಲಿಸೋಕ್ಕೆ ತಯಾರಿದ್ದಾರೆ. ಇದು ಈ ಗ್ರೂಪ್ನಾಗೆ ಎತ್ತಿದ್ದಾಗ ಅಂದರೆ ಪ್ರೇರಣೆ ಕೊಡೋದಂದರೆ ಒಂದು ಲಾಲ್ ಸಿಂಗ್ ಅವರು ಮೊದಲು ಹೆಜ್ಜೆ ಹಾಕಿದ್ದಾರೆ. ಅವರೇ. ಬಾಳೆ ತಿಪ್ಪೇಸ್ವಾಮಿ, ಎಂಪವರ್ ನ್ಯೂಸ್, ಬಳ್ಳಾರಿ.